ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ, 10 ಆಫ್ ವಾಂಡ್ಸ್ ಬರ್ತಿದೆ. 10 ಆಫ್ ವಾಂಡ್ಸ್ ಅಂತ ಅಂದರೆ ರಿಲೇಷನ್ಶಿಪ್ ನಿಮ್ಮ ಕಡೆ ಒನ್ ಸೈಡೆಡ್ ಆಗಿದೆ, ಅವರ ಕಡೆಯಿಂದ ಯಾವುದೇ ಎಫರ್ಟ್ಸ್ ಇಲ್ಲ ಅನ್ನೋವಂಥದ್ದಿದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ತುಂಬ ದಣಿದಿದ್ದಾರೆ ಅಥವಾ ಆ ಪರ್ಸನ್ಗೆ ಕಷ್ಟ ಆಗ್ತಾ ಇದೆ ನಿಮ್ಮ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ ಪರ್ಸನ್ಗೆ ಅವ್ರದ್ದೇ ಆದಂಥ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅನ್ನೋವಂಥದ್ದಿದೆ. ಆ ಪರ್ಸನ್ ಅದರಲ್ಲಿ ಟೆನ್ಷನ್, ಸ್ಟ್ರೆಸ್, ಆ್ಯಂಸೈಟಿಯಲ್ಲಿದ್ದಾರೆ. ಅವ್ರದ್ದೇ ಆದಂಥ ಪರ್ಸ್ನಲ್ ವಿಚಾರದಲ್ಲಿ ಆ ಪರ್ಸನ್ ಮುಳ್ಗೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ಅವ್ರೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅವರ ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅವರು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಥವಾ ಅವ್ರೇನಾದರೂ ಫ್ಯಾಮಿಲಿಯಲ್ಲಿ ಇದ್ದರೆ ಅವರ ಫ್ಯಾಮಿಲಿಯಲ್ಲಿ ಏನೋ ಒಂದು ಇಶ್ಯೂ ಅಥವಾ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ ಅವರು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಬಂದು ಒಂಥರ ಈಗ ಏನೋ ಅವ್ರದ್ದೇ ಆದಂಥ ಲೋಟದ್ರಲ್ಲಿದ್ದಾರೆ, ಅವ್ರದ್ದೇ ಆದಂಥ ಟೆನ್ಷನಲ್ಲಿದ್ದಾರೆ. ಅವರು ನಿಮಗೆ ಟೈಮ್ ಕೊಡೋದಕ್ಕಿಂತ ಜಾಸ್ತಿ ಅವರ ಜೀವನದ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಒನ್ ಸೈಡೆಡ್ ರಿಲೇಷನ್ಶಿಪ್. ಒಬ್ಬರು ಎಫರ್ಟ್ಸ್ ಆಗ್ತಿದ್ದೀರಾ ರಿಲೇಷನ್ಶಿಪ್ಪು, ಇನ್ನೊಬ್ಬರು ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಅನ್ನೋವಂಥದ್ದು ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ನು ಅವ್ರದ್ದೇ ಆದಂಥ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಒಂದು ಡ್ಯೂಟಿಯಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. 7 ಆಫ್ ವಾಂಡ್ಸ್ ಅಗೇನ್ ಅವರ ಜೀವನದಲ್ಲಿ ರಿಲೇಷನ್ಶಿಪ್ ಅನ್ನೋವಂಥದ್ದು ಪರ್ಸ್ನಲ್ ಲೈಫ್ ಆಗಿರಲಿ, ಪ್ರೊಫೆಷನಲ್ ಲೈಫ್ ಆಗಿರಲಿ ಅಥವಾ ಏನೇ ಆಗಿರಲಿ ಅದೆಲ್ಲ ಚಾಲೆಂಜಿಂಗ್ ಆಗಿ ಕಾಣಿಸ್ತಾ ಇದೆ ಅವ್ರಿಗೆ. ಅವ್ರನ್ನ ಹಾಳು ಮಾಡೋದಕ್ಕೆ, ಅವರ ಜೀವನನ ಸ್ಪಾಯಿಲ್ ಮಾಡೋದಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಅವರ ಲೈಫಲ್ಲಿ ಇನ್ಫ್ಲೂಯೆನ್ಸಸ್ ಅಂತ ಆಗಿದ್ದಾರೆ. ಅಂದರೆ ಈ ಪರ್ಸನ್ನು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ಅವರ ಲೈಫಲ್ಲಿ ಅವ್ರು ಖುಷಿಯಾಗಿರೋದಕ್ಕೆ ಬಿಡ್ತಿಲ್ಲ. ಅದನ್ನು ಆ ಪರ್ಸನ್ ಜೀವನದಲ್ಲಿ ತಳ್ಳುವಂಥ ವ್ಯಕ್ತಿಗಳು ಜಾಸ್ತಿ ಆಗಿದ್ದಾರೆ. ಅವ್ರದ್ದೇ ಆದಂಥ ಬೌಂಡ್ರಿಯಲ್ಲಿ ಆ ಪರ್ಸನ್ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಬೇರೆ ವ್ಯಕ್ತಿಗಳ ಇನ್ಫ್ಲೂಯೆನ್ಸಸ್ಸಿಂದ ಈ ವ್ಯಕ್ತಿ ಜೀವನ ಚೆನ್ನಾಗಿಲ್ಲ, ಈಗ ಇನ್ನೂ ಸ್ಟ್ರಗಲಿಂಗ್ ಅಥವಾ ಚಾಲೆಂಜಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ಗೆ ಅವರ ಪರ್ಸ್ನಲ್ ಲೈಫಲ್ಲೇ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಈ ಥರದ ಪ್ರಾಬ್ಲಮ್ಸಲ್ಲಿ ಆ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ? ಡೆಫಿನೆಟ್ಲಿ ನೆನಪಿಸ್ಕೊಳ್ತಿದ್ದಾರೆ. ಐರೋಫ್ಯಾಂಟ್ ಕಾರ್ಡ್ ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಕಮ್ಯುನಿಕೇಷನ್. ಇರೋ ಅಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಳ್ಳೋ ಅಂಥ ಕಾರ್ಡ್ ಇದು. ನಿಮ್ಮ ಹತ್ರ ಬಂದು ಅವರು ಹೇಳೋ ಅಂಥ ಕಾರ್ಡ್, ನಾನು ಈ ಥರ ಅಲ್ಲ, ನನ್ನನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನನಗೆ ಯಾಕೆ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಥವಾ ಯಾಕೆ ರಿಲೇಷನ್ಶಿಪ್ ನನಗೆ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಈ ಪರ್ಸನ್ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋ ಅಂಥ ಕಾರ್ಡ್ ಇದು. ಆ್ಯಂಡ್ ಈ ಕಾರ್ಡ್ ಇನ್ನೊಂದು ಏನು ಹೇಳುತ್ತೆ ಅಂದರೆ ಈ ಪರ್ಸನ್ ಯಾವಾಗಲೂ ದೇವ್ರ ಹತ್ರ ಹೋದಾಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀವು ಖುಷಿಯಾಗಿರಲಿ, ನೀವು ನೆಮ್ಮದಿಯಾಗಿರಲಿ, ಅವ್ರ ಲೈಫಲ್ಲಿ ನೀವು ಇಲ್ಲ ಅಂದ್ರೂ ಕೂಡ ಅಥವಾ ಅವರ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಸಂತೋಷವಾಗಿರಲಿ ಅಂತ ಅಂದ್ಬಿಟ್ಟು ಅವರು ಕೇಳ್ಕೊಳ್ತಾರೆ. ಆ್ಯಂಡ್ ಈ ಪರ್ಸನ್ನು ತುಂಬ ಏನಂತಾರೆ, ನಿಮ್ಮನ್ನು ಎಷ್ಟು ಅವರು ಪ್ರೀತಿಸ್ತಾರೆ ಅಂತ ಅಂದರೆ ಇದೇ ರೀಸನ್. ಅವರು ಟೆಂಪಲ್ಗೆ ಹೋದರೆ ಅವರು ನಿಮ್ಮ ಬಗ್ಗೆ ಅವರು ಕೇಳ್ಕೊಳ್ಳೋ ಅಂಥದ್ದು, ನಿಮ್ಮ ಬಗ್ಗೆ ಅವರು ಮಾತಾಡೋ ಅಂಥದ್ದು, ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ತಿಳ್ಕೊಳ್ಳೋ ಅಂಥದ್ದು, ಈ ಥರ ಈ ಪರ್ಸನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ಒಂಥರ ನಿಮ್ಮ ಜೊತೆ ಅವ್ರು ಇಲ್ಲ ಅಂದ್ರೂ ನಿಮ್ಮ ಆಲೋಚನೆಯಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, 2 ಆಫ್ ವಾಂಡ್ಸ್ ಬರ್ತಿದೆ. 2 ಆಫ್ ವಾಂಡ್ಸ್ ಅಂತ ಅಂದರೆ ಇಲ್ಲಿ ಡಿಸಿಷನ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅವ್ರಿಗೆ. ಅವರ ಜೀವನದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಅಥವಾ ಎಷ್ಟೊಂದು ಆಪ್ಷನ್ಸ್ ಅನ್ನುವಂಥದ್ದಿದೆ. ಅವರಿಗೆ ಯಾವುದನ್ನು ಪ್ರಿಯಾರಿಟಿ ಮಾಡಬೇಕು, ಯಾವುದರ ಜೊತೆ ಅವರು ಬದುಕಬೇಕು, ಯಾವುದು ಅವರ ಲೈಫ್ಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗ್ತಿಲ್ಲ. ಅದನ್ನು ಅವರು ರೆಕ್ಟಿಫೈ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಈ ಪರ್ಸನ್ ಲೈಫಲ್ಲಿ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಆದರೆ ಆ ಪರ್ಸನ್ಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಇದೆ. ಆ ಪರ್ಸನ್ಗೆ ಒಂದು ಹಠ ಇದೆ. ಅವ್ರು ಏನು ಅಂದ್ಕೊಳ್ತಿದ್ದಾರೆ ಅದೇ ರೈಟ್ ಅಂದ್ಕೊಳ್ತಾರೆ ಹೊರತು ಅದರಲ್ಲಿ ಯಾವ ಡಿಸಿಷನ್ ತೊಗೋಬೇಕು ಅನ್ನೋ ಒಂದು ಮನಸ್ಥಿತಿ ಈ ಪರ್ಸನ್ಗೆ ಇಲ್ಲ. ಈ ಪರ್ಸನ್ ರಾಶಿ ಬಂದು ಧನು ರಾಶಿ, ಸಿಂಹ ರಾಶಿ, ಮೇಷ ರಾಶಿ, ಮಕರ ರಾಶಿ, ತುಲಾ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ ಆಗಿರುವಂಥ ಚಾನ್ಸಸ್ ಇದೆ.
ಓಕೆ. ಪೇಜ್ ಆಫ್ ಕಪ್ಸ್, ಇಟ್ಸ್ ಅ ಕಾರ್ಡ್ ಆಫ್ ಕಮ್ಯುನಿಕೇಷನ್. ಈ ಪರ್ಸನ್ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ರಿಲೇಷನ್ಶಿಪ್ನ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಜೊತೆ ಅವರು ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಪ್ರೆಸೆಂಟಲ್ಲಿ ನೀವು ಅವರ ಪ್ರಿಯಾರಿಟಿ ಅಲ್ಲ. ನಿಮ್ಮ ಒಂದು ಜೀವನದಲ್ಲಿ ನೀವು ಎಷ್ಟು ಅವ್ರಿಗೆ ಟೈಮ್ ಕೊಡ್ತಿದ್ದೀರಾ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅಷ್ಟು ಆ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಆದರೆ ಎಫರ್ಟ್ಸ್ ಅನ್ನುವಂಥದ್ದು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವರ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಅವರ ಜೀವನದಲ್ಲಿ ಅವರ ಕಷ್ಟದಲ್ಲಿ ಅವ್ರು ಇರೋದ್ರಿಂದ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಅನ್ನುವಂಥದ್ದು ಮಾಡ್ತಿದ್ರು ಕೂಡ ಅವರು ಆ್ಯಕ್ಷನ್ ತೊಗೊಳೋದಕ್ಕೆ ನಿಮ್ಮ ಹತ್ರ ಬರಲಿಕ್ಕೆ ಅಥವಾ ನಿಮ್ಮ ಹತ್ರ ಬಂದು ರಿಲೇಷನ್ಶಿಪ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ ಎಸ್ ಕಾರ್ಡ್ ಬರ್ತಿದೆ ಒಂದು. ನೀವು ಏಂಜಲ್ಸ್ ಹತ್ರ ಅಥವಾ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ಅಥವಾ ನೀವೇನಾದರೂ ಈ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ತಾ ಇದ್ದರೆ ಆ್ಯಂಡ್ ನೀವೇನಾದರೂ ಇವ್ರಿಗೋಸ್ಕರ ಸ್ವಿಚ್ ವರ್ಡ್ ಅಥವಾ ರಿಚುವಲ್ಸ್ ಅಥವಾ ಇವ್ರು ಬರಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಥವಾ ನಿಮ್ಮದೇ ಆದಂಥ ಏನಾದರೂ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡೋ ಅಂಥದ್ದು, ಈ ಥರ ಏನೇ ಮಾಡ್ತಿದ್ರು ಈ ಪರ್ಸನ್ ಬರ್ತಾರ ಅಂತ ಏನೇ ಕ್ವಶನ್, ನಿಮ್ಮದು ನಂಬರ್ ಆಫ್ ಕ್ವಶನ್ ಇದ್ರೂ ಕೂಡ ನೀವು ಈ ಪರ್ಸನ್ ಬಗ್ಗೆ ಈ ವಿಡಿಯೋ ನೋಡಬೇಕಾದ್ರೆ ಏನಾದರೂ ನೆನಪಿಸ್ಕೊಂಡು ಕ್ವಶನ್ ಇಟ್ಕೊಂಡು ಕಾಲ್ ಮಾಡಿದರೆ ನಿಮ್ಮ ಕ್ವಶನ್ಗೆ ಇದು ಎಸ್ ಅಂತ ಅಂದ್ಬಿಟ್ಟು ಆನ್ಸರ್ ನೀವು ಏನಾದರೂ ಇಟ್ಕೊಳ್ಳಿ, ಇದರ ಪಾಸಿಟಿವ್ ಆರ್ ನೆಗೆಟಿವ್, ಆ ಒಂದು ಕ್ವಶನ್ಗೆ ಈ ಒಂದು ಕಾರ್ಡ್ ಹೇಳ್ತಿದೆ ನೀವು ಅಂದ್ಕೊಂಡಿರೋದು ಆಗುತ್ತೆ, ಅದು ಎಸ್ ಅಂತ ಬರ್ತಾ ಇದೆ. ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ನೋಟ್ ಆ್ಯಕ್ಚುಲಿ. ಎಸ್ ಅಂತ ಡೈರೆಕ್ಟಾಗಿ ಫಸ್ಟರಲ್ಲೇ ಏಂಜಲ್ಸಿಂದ ಬರ್ತಾ ಇರೋದು. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ನೀವು ಈ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ, ನೀವು ತಿಳ್ಕೊಂಡಿರೋದು ತುಂಬ ಕಮ್ಮಿ. ಈ ಪರ್ಸನ್ನ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ, ಕೆಲವೊಂದು ವಿಚಾರ ಹೇಳ್ಕೊಂಡಿಲ್ಲ. ಅವ್ರ ಜೀವನದಲ್ಲಿ ಕೆಲವೊಂದು ಏನೋ ನಡೀತಾ ಇದೆ, ಕೆಲವೊಂದು ಏನೋ ನಡೀತಾ ಇಲ್ಲ. ಇವರ ಲೈಫನ್ನು ನೀವಿನ್ನೂ ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿಲ್ಲ. ಸೊ ನಿಮಗೆ ಈ ವ್ಯಕ್ತಿಯ ವಿಚಾರಗಳು ಏನೂ ತಿಳಿದಿಲ್ಲ, ಇನ್ನೂ ತಿಳ್ಕೊಳ್ಳೋವಂಥದ್ದು ತುಂಬಾ ಇದೆ. ನೀವೀಗ ಯಾರೋ ಇನ್ ಕೇಸ್ ಎಂಗೇಜ್ಮೆಂಟ್ ಆಗಬೇಕಾಗಿರುತ್ತೆ ಅಂಥವ್ರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಹುಡುಗಿ ಬಗ್ಗೆನೋ ಹುಡುಗನ ಬಗ್ಗೆನೋ ತಿಳ್ಕೊಳ್ಳೋ ಅಂಥದ್ದು ಸುಮಾರಿದೆ. ನೀವಿನ್ನ ಪ್ರಾಪರಾಗಿ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ, ಇನ್ಫಾರ್ಮೇಷನ್ ಇನ್ನೂ ಕಲೆಕ್ಟ್ ಮಾಡಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಅದೇ ರೀತಿಯಲ್ಲಿ ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿ ಅಥವಾ ಯಾವುದೇ ಬಿಸ್ನೆಸ್ಸಲ್ಲಿರಿ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಇಟ್ಸ್ ಅ ಗೈಡೆನ್ಸ್ ಫ್ರಮ್ ದ ಯೂನಿವರ್ಸ್. ನೀವು ಅಂದ್ಕೊಳ್ತಾ ಇರೋದು ಆಗ್ತಿದೆ, ಬಟ್ ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಇನ್ನೂ ನೀವು ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ರೊಮ್ಯಾನ್ಸ್. ಓಕೆ, ಯಾರಾದರೂ ರಿಲೇಷನ್ಶಿಪ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಈ ಒಂದು ರೊಮ್ಯಾನ್ಸ್ ಅನ್ನೋವಂಥದ್ದು ಬರುತ್ತೆ. ರೊಮ್ಯಾನ್ಸ್ ಕ್ಯಾನ್ ಬಿ ಫಿಸಿಕಲ್ ರೊಮ್ಯಾನ್ಸ್ ಅಂತಲೇ ಅಲ್ಲ, ಎಮೋಷನಲಿ ಮೆಂಟಲಿ ಕೂಡ ನೀವು ಒಬ್ರನ್ನ ಒಬ್ಬರು ಇಷ್ಟಪಡ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಮಾತಾಡಬಹುದು, ನಿಮಗೆ ಖುಷಿ ಕೊಡೋ ಅಂತಹ ವಾತಾವರಣ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಮೂಮೆಂಟ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಒಂದು ಸಿಂಪಲ್ ಏನು ಹೇಳ್ಬೋದು ಅಂತ ಅಂದರೆ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ. ಓಕೆನಾ, ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಏನೋ ಕಷ್ಟ ಆಗಿದೆ, ನೀವು ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಸಿಚುವೇಶನ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಅಂದ್ಕೊಂಡಿರೋ ವ್ಯಕ್ತಿಯ ಜೀವನದಲ್ಲೂ ಕೂಡ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ನೀವು ಇವತ್ತೇನು ಕಷ್ಟಪಡ್ತಿದ್ದೀರೋ ಆ ಕಷ್ಟದಿಂದ ನೀವು ಬೇಗ ಹೊರಗಡೆ ಬರ್ತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಒಂದು ಡೇಟ್ ಆಫ್ ಬರ್ತ್ ಬಂದು 7/16/25 10 9 18 19 1 5 24 23 14 11 12 2 19 29 ಈ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಇನ್ಷಿಯಲ್ ಬಂದು AMVRSELCJBVWNC ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಮ ಒಂದು ರೀಡಿಂಗಲ್ಲಿ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ನೀವು ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೂ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 111 ಅಂತ ಅಂದ್ಬಿಟ್ಟು ಕೂಡ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು.